ಇವತ್ತು ನುಗ್ಗೆಕಾಯಿ ತೊಗೊಬಂದಿದ್ರು ಮನೆಗೆ. ಸೊ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನಿಲ್ಲಿ ನುಗ್ಗೆಕಾಯಿ ಸಾಂಬಾರಿಗೆ ಯಾವುದೇ ಕಾಯಿ ಯೂಸ್ ಮಾಡ್ತಾಯಿಲ್ಲ. ಸ್ಟವ್ ಹಚ್ಕೊಂಡು ನಾನು ಕುಕ್ಕರಿಗೆ 1 ಕಪ್ ಆಗುವಷ್ಟು ತೊಗರಿಬೇಳೆ, 1/4 ಕಪ್ ಆಗುವಷ್ಟು ಹೆಸರುಬೇಳೆ, ಹಾಗೆ 2 ಟೊಮೊಟೊ, ಅರ್ಧ ಈರುಳ್ಳಿ ಇಷ್ಟು ಹಾಕ್ಕೊಂಡು ಕೂಗಿಸ್ಕೊಂಡಿದ್ದೀನಿ. 2 ವಿಷಲ್ ಕೂಗಿಸ್ಕೊಬೇಕು. ವಿಷಲ್ ಕೂಗಿಸ್ಕೊಂಡಾದ್ಮೇಲೆ ನಾನು 2 ಟೊಮೊಟೊನ ಸಪ್ರೇಟಾಗಿ ಎತ್ಕೊಂಡು ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನುಗ್ಗೆಕಾಯಿನೆಲ್ಲ ತೊಳೆದು ಹಾಕ್ಕೊತಾ ಇದ್ದೀನಿ. ಈಗ ನುಗ್ಗೆಕಾಯಿ ಬೇಯಲಿಕ್ಕೆ ಇಡಬೇಕು. ಅಷ್ಟರಲ್ಲಿ ನಾವೇನು ಟೊಮೊಟೊ ಎತ್ಕೊಂಡಿರ್ತೀವಲ್ಲ ಅದೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಸಾಂಬಾರು ಪುಡಿಗೆ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ನೋಡಿ ಈಗ ಕುದೀತಾ ಇದೆ. ಇದಕ್ಕೆಲ್ಲ ನಾವೇನು ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿರೋವಂಥದ್ದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೇಕು. ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಗೆ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನುಗ್ಗೆಕಾಯಿ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕಾಗಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಬಾಡಿಗೆ ಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಇಂಗು, ಅರಿಶಿನದ ಪುಡಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸಾಂಬಾರು ಒಳಗಡೆ ಹಾಕ್ಕೊಳ್ಳೋಣ. ನಾನು ಹುಣಸೆ ರಸ ಹಾಕ್ಕೊತಾಯಿಲ್ಲ, ಯಾಕಂದರೆ ಟೊಮೊಟೊ ಹುಳಿಯಾಗಿರೋದ್ರಿಂದ ಅದಕ್ಕೆ ಹುಣಸೆ ರಸ ಹಾಕ್ಕೋತಾಯಿಲ್ಲ. ನೀವೇನು ನಾರ್ಮಲ್ ಟೊಮೊಟೊ ಹಾಕ್ಕೊಂಡ್ರೆ ಅದಕ್ಕೆ ಹುಣಸೆ ರಸ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಒಗ್ಗರಣೆ ಎಲ್ಲ ಮಾಡಾದ್ಮೇಲೆ ಒಂದು ಕುದಿ ಆದಮೇಲೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಬೇಕು. ಇಲ್ಲಿ ಯಾವುದೇ ಕಾಯಿ ಯೂಸ್ ಮಾಡಿಲ್ಲ. ನಾನು ಸ್ವಲ್ಪ ಹೆಸರುಬೇಳೆ ಹಾಕಿರೋದ್ರಿಂದ ಅದೇ ಸ್ವಲ್ಪ ಸಾಂಬಾರಿಗೆ ತಿಕ್ನೆಸ್ ಆಗಿರುತ್ತೆ. ಸೊ ಈಟು ನುಗ್ಗೆಕಾಯಿ ಆಗಿರೋದ್ರಿಂದ ಅದು ಸ್ವಲ್ಪ ತಂಪು. ಸೊ ಸಾಂಬಾರು ಸಹ ಚೆನ್ನಾಗಾಗುತ್ತೆ.